ಪತ್ರಲೇಖನದಲ್ಲಿ ಗೆಳತಿಗೆ ಪತ್ರ ಬರೆಯಿರಿ ಅಂತ ಉಂಟು. ನಾವು ಹುಡುಗರು ಸಹ ಗೆಳತಿಗೆ ಪತ್ರ ಬರಿಬೋದಾ? ಯಾರಿಗಾದು ಡೌಟ್? ಯಾವಾಗ ನೋಡಿದ್ರೆ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ಲಿಕ್ಕಿಲ್ಲ, ನಿಮ್ಮದು ಡೌಟ್ ಸ್ಟಾರ್ಟ್ ಆಯ್ತು. ಅಲ್ಲಿ ಸುಧಾಕರ್ ಮಾಸ್ಟರ್ ನಂಗೆ ಸ್ಟಾಫ್ ರೂಮ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಇವರದೊಂದು ಡೌಟ್ ಅಂತೆ. ಎಂತ ಡೌಟಾ? ಟೀಚರ್, ಅದು 4ನೇ ಪ್ರಶ್ನೆ ಎಂತ, ಅದು ತಪ್ಪುಂಟು. ಯಾವ್ದದು? ಇದಾ ಸೂಕ್ತವಾದ ಪ್ರಶ್ನೆ? ಅದ್ರದ್ದ 4ನೇದ್ದ? ಎಂತ ತಪ್ಪ? ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಲ್ಲ ಮಾರೆ, ಅಲ್ಲಿ 4 ವಾಕ್ಯ ಉಂಟು ಆಯ್ತಾ. ಅದ್ರಲ್ಲಿ ಯಾವ್ದಾದ್ರೂ ಒಂದು ವಾಕ್ಯ ಸರಿ, ಉಳಿದದ್ದು 3 ತಪ್ಪು. ನೀನು ಅದನ್ನು ಗುರುತಿಸ್ಬೇಕು. ಅದ್ರಲ್ಲಿ ಎಂತ ಉಂಟು ಅರ್ಥ ಆಗದೆ ಇದ್ದದ್ದು? ಟೀಚರ್, ಅದರಲ್ಲಿ 2 ಸರಿ ಉಂಟು. ಇಲ್ಲ ಮಾರಾಯ, ಅದ್ರಲ್ಲಿ ಎಲ್ಲ ತಪ್ಪೆ, ಒಂದು ಮಾತ್ರ ಸರಿ ಇರುದು. ಸರಿ ಕಣ್ಣು ಬಿಡಿಸಿ ನೋಡ, ಸರಿ ಓದು. ಟೀಚರ್, ಅದು ತಪ್ಪು, ಪ್ರಶ್ನೆ ತಪ್ಪು ಟೀಚರ್. ಪ್ರಶ್ನೆ ತಪ್ಪಿಲ್ಲ, ನಾವು ಕೊಡುವಾಗ ಸರಿ ಯೋಚನೆ ಮಾಡಿಯೇ ಕೊಡ್ತೇವೆ. ಸರಿ ಓದ್ಲಿಕ್ಕೆ ಬರುದಿಲ್ಲ, ಅರ್ಜೆಂಟ್ ಅಲ್ಲಿ ಯಾವಾಗ್ಲೂ ಓದುವುದಲ್ಲ. ಸರಿ ಓದು, ನಿಧಾನವಾಗಿ ಓದು, ತಲೆಗೆ ಹೋಗ್ತದೆ. ಇನ್ನು ಯಾರಿಗೆ ಏನಾದ್ರೂ ಡೌಟ್ ಉಂಟಾ ಬೇರೆ? ಅವನದೊಂದು ಸುಮ್ಮನೆ ಒಂದು ಡೌಟ್. ನನ್ನನ್ನು ಸುಮ್ಮನೆ ಇದನ್ನು ಓದ್ಲಿಕ್ಕೆ ಅಷ್ಟು ದೂರದಿಂದ ಕರೆಸಿದ್ದ. ನಾನೊಂದು 4 ಪೇಪರ್ ತಿದ್ದಿ ಆದ್ರೂ ಆಗ್ತಿತ್ತಲ್ಲ ನನ್ನದು. ಇಲ್ಚೆಯಿಂದ ಪೇಪರ್ ತಿದ್ದಿ ಆಗ್ಲಿಲ್ಲ. ಒಂದು ಪೀರಿಯಡ್ ನಂಗೆ ಫ್ರೀ ಸಿಕ್ಕಿದ್ದು ಕುತ್ಕೊಳ್ಳಿಕ್ಕೆ ಸ್ಟಾಫ್ ರೂಮ್ ಅಲ್ಲಿ. ಅದನ್ನು ಸಹ ನಿಮ್ಮದು ಡೌಟ್ ಅಂತ ಹೇಳಿ ಕರೆದ್ರಿ ಇಲ್ಲಿಗೆ. ಇನ್ನೆಂತ? ಟೀಚರ್, ಇದು ಅಟ್ಟಕ್ಕೇರಿಸುವ ಅಂದ್ರೆ ಅದು ವಾಕ್ಯ ಅಂದ್ರೆ ಅದು ಎಂತ ಟೀಚರ್? ಅದು ಎಂತ ಕೇಳಿದ್ದು ಬೇಗ ಆಯ್ತು. ಇನ್ನು ಸ್ವಲ್ಪ ತಡ ಮಾಡಿ ಕೇಳ್ಬೇಕಿತ್ತು. ನಮ್ಮ ಮನೆಯಲ್ಲಿ ಅಟ್ಟ ಇಲ್ಲ ಟೀಚರ್, ನನಗೆ ಅಂದಾಜಿಲ್ಲ ಅದು ಎಂತ ಅಟ್ಟಕ್ಕೇರಿಸುದಂತ್ರ. ನಿಂಗೆ ಉಂಟಲ್ಲ, ನಾನು ಒಳ್ಳೆ ಹುಡುಗ ಅಂತ ಹೇಳಿ ಅಟ್ಟಕ್ಕೇರಿಸಿದ್ದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಅದಕ್ಕೆ ನೀನು ಈಗ ಈ ರೀತಿ ಮಾಡುದು. ಅರ್ಥ ಆಯ್ತಾ? ಟೀಚರ್, ಇದನ್ನೇ ಬರಿಬೋದಾ? ಅದನ್ನು ಬರೀಲಿಕ್ಕಿಲ್ಲ, ಬೇರೆ ಬರೆ. ಹಾ, ಈ ವಾಕ್ಯ ಯಾರು ಬರೀಲಿಕ್ಕಿಲ್ಲ. ಹಾ, ಸಂಧಿ ಅಂದ್ರ ಸಂಧಿ ವಿಂಗಡಿಸಿ ಅಂತ ಉಂಟು. ಎಂತದು ಟೀಚರ್ ಸಂಧಿ? ಪದಗಳನ್ನು ಬಿಡಿಸಿ ಬರೆದು ಯಾವ ಸಂಧಿ ಅಂತ ಹೇಳುದು ಅಷ್ಟೇ ಅಲ್ಲ, ಮತ್ತೆ ಎಂತ ಉಂಟು ಅದ್ರಲ್ಲಿ? ಮೊನ್ನೆ ನಾನು ಸಂಧಿ ಪಾಠ ಮಾಡುವಾಗ ಟೀಚರ್ ನಮ್ಗೆ ಸಂಧಿ ಬೇಡ, ನೀವು ಕತೆ ಹೇಳಿ ಅಂತ ಹೇಳಿದ್ರಿ. ನಾನು ಪಾಠ ಮಾಡ್ತಿರ್ಲಿಲ್ವಾ? ನಾನು ಪುನರಾವರ್ತನೆ ಮಾಡ್ತಿರ್ಲಿಲ್ವಾ? ಅಲ್ಲಿ ಎಷ್ಟು ಸಂಧಿ ಇತ್ತು. ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ಬೇಡ, ಪುನರಾವರ್ತನೆಯಲ್ಲಿ ಆಸಕ್ತಿಯೇ ಇಲ್ಲ. ಈಗ ಸಂಧಿ ಅಂತ ಕೇಳಿದ್ರೆ, ಮೊನ್ನೆ ಕತೆ ನನ್ನಿಂದ ಕತೆ ಹೇಳಿಸಿದ್ರಲ್ಲ, ಆ ಕತೆ ಬರೀರಿ, ಈಗ ಮಾರ್ಕು ಸಿಗ್ತದೆ ಅದಕ್ಕೆ. ಆಯ್ತಾ? ಈಗ ಕೇಳ್ತಾನೆ ಸಂಧಿ ಅಂತ ಹೇಳಿಕೊಡುವಾಗ ಕೇಳುದಿಲ್ಲ, ಅದೆಲ್ಲ ಹೇಳಲಿಕ್ಕಾಗುದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದ್ರೂ ಗೊಂದಲ ಉಂಟಾ, ಮಾರ್ಕು ಸರಿ ಇಲ್ವಾ, ಅದನ್ನು ಹೇಳಿ. ಓದಿ ಅಂತ ಹೇಳಲಿಕ್ಕೆ ನನ್ನನ್ನು ಕರೆಯುವುದೆಲ್ಲ ಬೇಡ. ಇದೆಂತ ಅರ್ಥ ಯಾವುದ್ರದ್ದು ನನ್ನ ಹತ್ರ ಕೇಳಲಿಕ್ಕಿಲ್ಲ, ಅರ್ಥ ಹೇಳುದಿಲ್ಲ ನಾನು. ಟೀಚರ್, ಇದು ಪತ್ರಲೇಖನದಲ್ಲಿ ಗೆಳತಿಗೆ ಪತ್ರ ಬರೆಯಿರಿ ಅಂತ ಉಂಟು. ಹೌದು, ಗೆಳತಿಗೆ ಪತ್ರ ಬರೆಯುವುದು, ಅದ್ರಲ್ಲಿ ಎಂತ ಉಂಟು? ಅದು ನಾವು ಹುಡುಗರು ಸಹ ಗೆಳತಿಗೆ ಪತ್ರ ಬರಿಬೋದಾ? ಯಾರು ಬೇಡ ಹೇಳಿದ್ರು, ಬರೀರಿ. ಅದ್ರಲ್ಲಿ ಗೆಳೆಯ ಅಥವಾ ಗೆಳತಿಗೆ ಅಂತ ಆಗ್ಬೇಕಿತ್ತು, ಅದು ಬಿಟ್ಟು ಹೋಗಿದೆ. ಗೊತ್ತಾಯ್ತಾ? ನೀನು ಬರೀ ಗೆಳತಿಗೆ ಪತ್ರ ಬರೆಯುವುದಾದ್ರೆ ನನ್ಗೆ ಅಭ್ಯಂತರ ಇಲ್ಲ. ಅದು ಯಾರಿಗೆ ಬರೆಯುದು? ಶಿಲ್ಪನಿಗೆ ಬರೀಬೇಕಾ? ಶಿಲ್ಪನಿಗೆ. ಇಡೀ ತರಗತಿಯಲ್ಲಿ ಶಿಲ್ಪ ಮಾತ್ರ ಇರುದೇನು ಅಲ್ಲ? ಬರೀ ನೀನು ಯಾರಿಗೆ ಪತ್ರ ಬರೀತಿ? ಶಿಲ್ಪನಿಗೆ ಬರ್ದಿದ್ಯಾ, ಪವಿತ್ರನಿಗೆ ಬರ್ದಿದ್ಯಾ, ಹೇಮನಿಗೆ ಬರ್ದಿದ್ಯಾ, ಅದು ನೋಡುದಿಲ್ಲ. ಆ ಪತ್ರದಲ್ಲಿ ಎಂತ ವಿಷಯ ಉಂಟು ಅದು ನೋಡುದು. ಅದ್ರಲ್ಲಿ ಎಂತ ಕೇಳಿದಾರೆ ಅದೇ ಬರಿಬೇಕು. ನೀನು ಶಿಲ್ಪನಿಗೆ ಬರಿತಿ ಅಂತ ಹೇಳಿ ನಿನ್ನ ಮನಸ್ಸಿಗೆ ಬಂದದ್ದು ಬರೆಯುವುದಲ್ಲ. ಅದ್ರಲ್ಲಿ ಎಂತ ಉಂಟು? ಪರೀಕ್ಷೆಯ ಸಿದ್ಧತೆ, ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ತಾ ಇದ್ದೆ ಅದನ್ನು ಬರಿಬೇಕು. ಅರ್ಥ ಆಯ್ತಲ್ಲ? ನಂಗೆ ಶಿಲ್ಪನ ಅಡ್ರೆಸ್ ಮಾತ್ರ ಗೊತ್ತಿರೋದು ಟೀಚರ್, ಬೇರೆಯವರ ಅಡ್ರೆಸ್ ಗೊತ್ತಿಲ್ಲ. ನೀನ್ ನಿಜವಾದ ಅಡ್ರೆಸ್ಸಿಗೆ ಬರೆ ಅಂತ ನಿನ್ಗೆ ಹೇಳಲಿಲ್ಲ. ಅರ್ಥ ಆಯ್ತಾ? ಮನಸ್ಸಿನಲ್ಲಿ ಯಾವುದಾದ್ರೊಂದು ವಿಳಾಸವನ್ನು ಕಲ್ಪಿಸಿಕೊಂಡು ಬರೆ. ನೀನು ಹೋಗಿ ಪತ್ರವನ್ನು ಅವಳ ಮನೆಗೆ ಪೋಸ್ಟ್ ಮಾಡುದಿಲ್ಲ. ಅರ್ಥ ಆಯ್ತಲ್ಲ? ಆಯ್ತಲ್ಲ, ಇನ್ನೆಂತ ಇಲ್ಲಲ್ಲ ಡೌಟ್? ಹೋಗ್ತೇನೆ ನಾನು. ಟೀಚರ್, ಇದು ಪ್ರಬಂಧ ಎಷ್ಟು ಪುಟ ಬರಿಬೇಕು? ಎಷ್ಟು ಮಾರ್ಕಿಗೆ ಬಂದಿದೆ? 5 ಮಾರ್ಕಿಗೆ. 5 ಮಾರ್ಕಿಗೆ ಬಂದಿದೆ. 5 ಮಾರ್ಕಿಗೆ ಬಂದ್ರೆ ಎಷ್ಟು ಪುಟ ಬರಿಬೇಕು? ಮೊನ್ನೆ ಎಷ್ಟು ಹೇಳಿದೆ ನಾನು? ಎಷ್ಟು? 2 ಪುಟ. ನೀನು ಪದ್ಯ ಬರ್ದಿಟ್ರೆ ಮಾರ್ಕ್ ಸಿಗುದಿಲ್ಲ. ಆ 2 ಪುಟಕ್ಕಿಂತ ವಿಷಯ ಎಂತ ಉಂಟು ಅದು ಬೇಕು. ಅರ್ಥ ಆಯ್ತಾ? ಟೀಚರ್, ಅದು ಅರಣ್ಯ ಸಂರಕ್ಷಣೆ ಅಂತ ನಾವು ಅರಣ್ಯದ್ದು ಚಿತ್ರ ಬಿಡಿಸಿ ಬೊಟ್ಟ ಹಾಕಿ ಚಿತ್ರ ಬಿಡಿಸಿ ಇದು ಮಾಡಿದ್ರೆ ಆಗ್ತದಾ? ಹಾಕು, ಬೊಟ್ಟ ಹಾಕು. ನಾನ್ಸ ಪೇಪರ್ ಅಲ್ಲಿ ಬೊಟ್ಟ ಹಾಕ್ತೇನೆ, 0 ಕೊಡ್ತೇನೆ. ಬೊಟ್ಟ ಹಾಕುದು ಅದು ವಿಜ್ಞಾನವನ? ವಿಜ್ಞಾನದಲ್ಲಿ ಅದು ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ ಎಲ್ಲ ಬಿಡಿಸುವಾಗ ನೀನು ಹಾಕು ಬೊಟ್ಟ. ಕನ್ನಡಕ್ಕೆ ಯಾರಾದ್ರೂ ಬೊಟ್ಟ ಹಾಕ್ತಾರನ? ಯಾರು ಹೇಳಿದ್ ನಿಂಗೆ ಇದೆಲ್ಲ? ಟೀಚರ್, ಮತ್ತೆ 2 ಪುಟದಲ್ಲಿ ಅರಣ್ಯದಲ್ಲಿ ಎಂತ ಉಂಟು ಬರೆಯಲಿಕ್ಕೆ? ಉಂಟು, ಸುಮಾರುಂಟು. 2 ಅಲ್ಲ 10 ಪುಟ ಬರೆಯುವಷ್ಟು ಉಂಟು ಅರಣ್ಯದ ಬಗ್ಗೆ.
ಸ್ವಲ್ಪ ಪೇಪರ್ ಎಲ್ಲ ಓದ್ಬೇಕು, ಪುಸ್ತಕ ಓದ್ಬೇಕು, ಆಗ ಗೊತ್ತಾಗ್ತದೆ. ಹ ಚಿತ್ರ ಬಿಡಿಸಿಟ್ರೆ ಮಾರ್ಕ್ ಸಿಗುದಿಲ್ಲ. ಕನ್ನಡದಲ್ಲಿ ಚಿತ್ರ ಇಲ್ವೇ ಇಲ್ಲ. ಭಾಷೆ ನೋಡುದು ನಾವು. ಅರ್ಥ ಆಯ್ತಾ? ಭಾಷಾ ಸೌಂದರ್ಯ ಬೇಕು, ಚಿತ್ರ ಅಲ್ಲ. ಚಿತ್ರ ವಿಜ್ಞಾನದಲ್ಲಿ ಯಾರು ಹೇಳಿಕೊಟ್ಟದ್ದ? ಗೋವಿಂದ. ಗೋವಿಂದ. ಅವ ಹೇಳಿದ್ದಾನೆ ಚಿತ್ರ ಮಾಡ್ಬೇಕಂತ. ಅವ ಬಾವಿಗೆ ಹಾರ ಅಂತ ಹೇಳ್ತಾನೆ. ಆರ್ತಿಯ ನೀನು? ಹಾರ್ತಿಯನಾ? ಇಲ್ಲ ಮತ್ತೆ ಅವ ಹೇಳಿದನು ಬರಿತಾನಂತೆ. ಅದ್ರಲ್ಲಿ ಪೀಠಿಕೆ ವಿಷಯ ಉಪಸಂಹಾರ ಇರ್ಬೇಕು. ಹಾ, ಉದ್ದಕ್ಕೆ ಬರ್ದಿಡುದಲ್ಲ, ಮೊದಲಿಂದ ಲಾಸ್ಟ್ ಕೊನೆಯ ತನಕ. ಅರ್ಥ ಆಯ್ತಾ? ಇನ್ನೆಂತಾದ್ರೂ ಉಂಟಾ? ಆಯ್ತು ಟೀಚರ್. Teacher. ಇದು ಪಾಠದ ನೀತಿಯನ್ನು ವಿವರಿಸಿ ಅಂತ 2 ಮಾರ್ಕಿಗೆ ಕೊಟ್ಟಿದ್ದಾರೆ. ಹೌದು. ಇದು ಪಾಠ ಪುಸ್ತಕದಲ್ಲಿ ಇರ್ಲಿಲ್ಲ, ನೋಟ್ಸ್ ಅಲ್ಲಿ ಸಹ ಇರ್ಲಿಲ್ಲ. ಇದು ತಪ್ಪು. ನಮ್ಗೆ ಗ್ರೇಸ್ ಮಾರ್ಕ್ ಕೊಡ್ತೀರಾ ಇದಕ್ಕೆ? ಹೌದು, ಗ್ರೇಸ್ ಮಾರ್ಕ್ ಕೊಡ್ತೇವೆ. ಆಯ್ತಾ? ಅದು ಮೌಲ್ಯವೇನು, ನೀತಿ ಏನು ಅಂತ ಹೇಳುವ ಪ್ರಶ್ನೆ ಉಂಟಲ್ಲ, ಅದು ಪಠ್ಯ ಪುಸ್ತಕದಲ್ಲೂ ಇರುವುದಿಲ್ಲ, ನೋಟ್ಸಿನಲ್ಲೂ ಇರುವುದಿಲ್ಲ. ಅದು ನಿಮ್ಮ ತಲೆಯಲ್ಲಿ ಇರ್ತದೆ. ತಲೆ ಖರ್ಚು ಮಾಡ್ಬೇಕು ಅದಕ್ಕೆ. ಅರ್ಥ ಆಯ್ತಾ? ನನ್ನ ತಲೆಯಲ್ಲಿ ಇಲ್ಲ ಟೀಚರ್, ನಂಗೆ ಗ್ರೇಸ್ ಮಾರ್ಕ್ ಸಿಗ್ತದಾ? ಯೋಚನೆ ಮಾಡ. ನಿಂಗೆ ಪಾಠ ಗೊತ್ತಿಲ್ವಾ? ಪಾಠ ಓದ್ಲಿಲ್ವಾ ನೀನು? ಪಾಠ ಓದ್ಲಿಲ್ವಾ ಮಕ್ಕಳೇ? ಓದಿದಿರಲ್ಲ. ಈ ಪಾಠದಿಂದ ನೀವು ಎಂತ ನೀತಿ ಕಲ್ತ್ರಿ ಅದನ್ನು ಒಂದು ನೆನಪು ಮಾಡಿ ಬರೆಯಿರಿ ಅಲ್ಲ, ಯೋಚನೆ ಮಾಡಿ ಬರೆಯಿರಿ. ಅದು ಸಹ ಹೇಳಿ ಕೊಡ್ಬೇಕು, ನೀತಿ ಅಂತ. ನೀವು ಎಂತ ಬರ್ದ್ರು ಸರಿ, ಎಂತಾದ್ರೂ ಬರೀರಿ, ಎಂತ ಬರ್ದ್ರು ಸರಿ, ಬಿಡ್ಲಿಕ್ಕಿಲ್ಲ ಪ್ರಶ್ನೆ. ಗೊತ್ತಾಯ್ತಲ್ಲ? ಆಯ್ತಲ್ಲ? ಇನ್ನು ಬರೀರಿ, ಆಚೆ ಈಚೆ ನೋಡುದಲ್ಲ ಇನ್ನು. ಆಯ್ತು ಟೀಚರ್.